ಅನಿಲ್ ಕುಂಬ್ಳೆ ಸರ್ಕಲ್ ಬಳಿ ರಿಕ್ಕಿ ಡ್ರಿಫ್ಟಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನನ್ನು ಪಡ್ಕೊಂಡಿದ್ದಾರೆ ಮುತ್ತಪ್ಪ ರೈ ಮಗ ಇಲ್ಲಿ ರಿಕ್ಕಿ ರೈ. ಆರಂಭದಲ್ಲಿ ಗೊತ್ತಾಗಿರಲಿಲ್ಲ ಯಾರ ಕಾರ ಅಂತೇಳಿ, ಆಮೇಲೆ ಗೊತ್ತಾಯಿತು ಇದು ಮುತ್ತಪ್ಪ ರೈ ಅವ್ರ ಮಗ ಅಂತೇಳಿ ರಿಕ್ಕಿ. 5ನೇ ACMM ಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನು ಪಡೆದುಕೊಂಡಿದ್ದಾರೆ. ತನಿಖೆಗೆ ಸಹಕರಿಸೋಕೆ ಸೂಚಿಸಿ ಬೇಲ್ ಮಂಜೂರು ಮಾಡಿದ ಕೋರ್ಟ್ ಈಗ 1 ಲಕ್ಷ ಬಾಂಡು, ಒಬ್ಬರ ಶ್ಯೂರಿಟಿಯನ್ನು ಪಡೆದು ಈಗ ಬೇಲನ್ನು ಕೊಡಲಾಗಿದೆ. ಕೋರ್ಟ್ಗೆ ಹಾಜರಾಗಿ ಜಾಮೀನನ್ನು ಪಡ್ಕೊಂಡಿದ್ದಾರೆ. ಅದು MG ರೋಡು ಇಲ್ಲಿ ಕುಂಬ್ಳೆ ಸರ್ಕಲ್ ಇದೆ ಅಲ್ವಾ, ಅಲ್ಲಿ ಅದು ಯಾರೋ ಏನಪ್ಪ ಇದು ಏನಾದರೂ ಬೆಂಗಳೂರಿನಲ್ಲಿ ರೇಸ್ ನಡೀತಾ ಇದೆ ಅಂತ ಅಂದ್ಕೊಂಡಿದ್ರು, ಹಂಗೆ ಡ್ರಿಫ್ಟಿಂಗ್ ಮಾಡಿದ್ದ. ಅದಾದಮೇಲೆ ಆ ನಂಬರ್ನ ಆಧಾರವಾಗಿ ಇಟ್ಕೊಂಡು ಪೊಲೀಸರು ತನಿಖೆ ಮಾಡಿದಾಗ ಗೊತ್ತಾಯಿತು ಇದು ರಿಕ್ಕಿ ರೈ ಇದು ಅಂತೇಳಿ. ಈಗ ಜಾಮೀನು ಮಂಜೂರಾಗಿದೆ ರಿಕ್ಕಿ ರೈಗೆ. ಬಟ್ ಭಾರಿ ವಿರೋಧ ವ್ಯಕ್ತವಾಗ್ತಾ ಇತ್ತು. ಏನಪ್ಪ ಬೆಂಗಳೂರು ರೋಡ್ನ ಇವ್ರು ಏನು ಅಂದ್ಕೊಂಡಿದ್ದಾರೆ, ಮನಸ್ಸು ಬಂದಂಗೆ ಅಲ್ಲಿ ಡ್ರಿಫ್ಟಿಂಗ್ ಮಾಡಿಕೊಂಡು ಸಾರ್ವಜನಿಕ ತೊಂದರೆ ಕೊಟ್ಕೊಂಡು, ಅದು ಕೂಡ ಇನ್ನೂ ವೆಹಿಕಲ್ಗಳು ಓಡಾಡ್ತಾ ಇದ್ವು, ಅಪಘಾತ ಆಗಿದ್ದರೆ ಯಾರು ಜವಾಬ್ದಾರಿ ಆಗ್ತಾಯಿದ್ರು, ಈ ರೀತಿ ಸಹಜವಾಗಿ ಸಾರ್ವಜನಿಕರು ಪ್ರಶ್ನೆಗಳನ್ನು ಎತ್ತಾ ಇದ್ದರು. ಬಟ್ ಈಗ ಜಾಮೀನು ಮಂಜೂರಾಗಿದೆ. ಅನಿಲ್ ಕುಂಬ್ಳೆ ಸರ್ಕಲಲ್ಲಿ ಒಂದು ಲ್ಯಾಂಬೋರ್ಗಿನಿ ಕಾರು ಒಂದು ಡ್ರಿಫ್ಟಿಂಗ್ ಮಾಡೋ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿತ್ತು. ಇದು ರಾತ್ರಿ ಸುಮಾರು 2 ರಿಂದ 3 ಗಂಟೆ ಮಧ್ಯೆ ಆಗಿದೆ ಅಂತ ನಮಗೆ ಮಾಹಿತಿ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಕಬ್ಬನ್ ಪಾರ್ಕ್ ಟ್ರಾಫಿಕ್ ಸ್ಟೇಷನಲ್ಲಿ ಒಂದು FIR ಕೂಡ ಮಾಡಿದ್ವಿ. ಅವರು ಓನರ್ ಒಬ್ಬರು ರಿಕ್ಕಿ ರಾಯ್ ಅಂತ ಅವರು ಹೆಸರಿಗೆ ನೋಂದಾಯಿಸ್ಕೊಳ್ಳಲು ಅವರು RTOಲ್ಲಿ ಅರ್ಜಿ ಹಾಕಿದ್ರು. ಇದಕ್ಕೆ ಸಂಬಂಧಪಟ್ಟಂಗೆ ಅದು ಅವರ ಮನೆಯಲ್ಲಿ ನಿನ್ನೆ ವೆಹಿಕಲ್ ಸಿಕ್ಕಿ ಅದನ್ನು ನಾವು ಟೋ ಮಾಡಿಕೊಂಡು ಈಗ ನಮ್ಮ ಟ್ರಾಫಿಕ್ ಸ್ಟೇಷನಲ್ಲಿ ಇಟ್ಟಿದ್ದೀವಿ. ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ, ನಮ್ಮ ಮುಂದೆ ಹಾಜರಾಗಿ ಅಂತ. ಅವರು ಇವತ್ತು ಹಾಜರಾಗ್ತೀವಿ ಅಂತ ಅವರು ಹೇಳಿದ್ದಾರೆ. ಬಂದ ನಂತರ ಕಾನೂನು ರೀತಿ ಕ್ರಮ ಇದೆ. ಸರ್, ಈಗ ಗಾಡಿ ಓಡಿಸಿ ರಿಕ್ಕಿ ರೈನ ಅಥವಾ ಬೇರೆಯವರು ಅನ್ನೋದು ಸಾಕಷ್ಟು ಕನ್ಫ್ಯೂಷನ್. ನಮ್ಮ CCTV ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈಗ ಡ್ರಿಫ್ಟಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಮಂಜೂರಾಗಿದೆ, ಯಾವೆಲ್ಲ ಷರತ್ತನ್ನು ವಿಧಿಸಿದ್ದಾರೆ ಮತ್ತು ಕಾರಣ ಗೊತ್ತಾಯ್ತಾ ಅಂತ? ಹಂಗೆ ಮಾಡೋದಕ್ಕೆ ಏನೋ ಶೋಕಿ ಮಾಡಿದ್ದ ಅಥವಾ ಯಾವುದಾದ್ರೂ ಮತ್ತಲ್ಲಿದ್ರಾ ರಿಕ್ಕಿ? ಈ ವಿಚಾರ ಏನಾದರೂ ಗೊತ್ತಾಯ್ತಾ? ಪ್ರಭು, ಆ ವಿಚಾರ ಪೊಲೀಸರ ತನಿಖೆಯಿಂದಷ್ಟೇ ಬಯಲಾಗಬೇಕಾಗಿರುವಂಥದ್ದು. ಇನ್ನು ಕೂಡ ಪೊಲೀಸರ ನೋಟಿಸ್ಗೆ ಯಾವುದೇ ರೀತಿಯ ರಿಪ್ಲೈಯನ್ನ ರಿಕ್ಕಿ ರೈ ಕೊಟ್ಟಿಲ್ಲ. ಆದ್ರೆ ರಿಕ್ಕಿ ರೈಯೇ ಕಾರನ್ನ ಓಡಿಸ್ತಾ ಇದ್ರು, ಡ್ರಿಫ್ಟಿಂಗ್ ಮಾಡಿರುವಂತದ್ದೇ ಆತ ಅನ್ನೋದ್ರ ಬಗ್ಗೆ ಕಬ್ಬನ್ ಪಾರ್ಕ್ ಪೊಲೀಸರು ಈಗಾಗಲೇ ಪತ್ತೆ ಮಾಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಾಗೆ ಆತನಿಗೆ 2 ಬಾರಿ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ವಿಚಾರಣೆಗೆ ಇವತ್ತು ಕೂಡ ಹಾಜರಾಗುವಂತೆ ಸೂಚಿಸಿದ್ರು. ಅದ್ರ ವಿಚಾರಣೆಗೆ ಇವತ್ತು ಕೂಡ ಹಾಜರಾಗಿಲ್ಲ. ಹೀಗಾಗಿ ನಾಳೆ ವಿಚಾರಣೆಗಾಗಿ ಅಂತೇಳಿ ಇವತ್ತು ಒಂದು ನೋಟಿಸ್ ಅನ್ನು ಕೊಡ್ಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಸೊ ಇದರ ಬೆನ್ನೆಲ್ಲ ಆತ ನೇರವಾಗಿ ಏನೋ 5ನೇ ಸಂಚಾರಿ ದಂಡ ನ್ಯಾಯಾಲಯ ಏನಿದೆ ಅಲ್ಲಿಗೆ ಹೋಗಿ ಜಾಮೀನನ್ನು ಪಡ್ಕೊಂಡಿದ್ದೇನೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೇನೋ ಮಾಹಿತಿಗಳಿರುವಂತದ್ದು. 1 ಲಕ್ಷ ಬಾಂಡ್ ಮತ್ತು ಒಬ್ಬರು ವೈಯಕ್ತಿಕ ಶ್ಯೂರಿಟಿಯನ್ನ ಕೊಡಬೇಕು ಅಂತ ಪೊಲೀಸರು ಯಾವಾಗ BNS 181 ಮತ್ತು ಮೋಟಾರ್ ಆಕ್ಟ್ ಏನ್ ಬರುತ್ತೆ ಅದರಲ್ಲಿ 184 and 189 ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿದ್ರೆ FIR ದಾಖಲಾಗಿತ್ತು. ಈ ಒಂದು BNS ಅಡಿ ಮತ್ತು ಮೋಟಾರ್ ಆಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು. ಸೊ ಇದರ ಬೆನ್ನೆಲ್ಲ ಆತ ನೇರವಾಗಿ ನ್ಯಾಯಾಲಯಕ್ಕೆ ಹೋಗಿ ಜಾಮೀನನ್ನ ಪಡ್ಕೊಂಡಿರುವಂತದ್ದು. ಒಂದು ವೇಳೆ ಆತ ಜಾಮೀನನ್ನ ಪಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಆತನಿಗೆ ಅಂದ್ರೆ ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ಕರೆದು ಎನ್ಕ್ವೈರಿಯನ್ನು ಮಾಡಬೇಕಿತ್ತು. ಒಂದು ವೇಳೆ ಆತ ವಿಚಾರಣೆಗೆ ಬರ್ಲಿಲ್ಲ ಅಂದ್ರೆ ಆತನ ಬಂಧನವನ್ನು ಮಾಡ್ಲಿಕ್ಕೆ ಪೊಲೀಸರಿಗೆ ಅವಕಾಶಗಳಿತ್ತು. ಆದ್ರೆ ಇದೀಗ ಜಾಮೀನನ್ನ ಪಡ್ಕೊಂಡಿರುವಂತದ್ದು. ಹೀಗಾಗಿ ಆತ ಜಾಮೀನು ಪಡ್ಕೊಂಡ ಬೆನ್ನಲ್ಲೇ ಪೊಲೀಸರಿಗೆ ನೋಟಿಸ್ ಕೊಡ್ಲಿಕ್ಕೆ ಅಂದ್ರೆ 2-3 ನೋಟಿಸ್ ಕೊಡ್ಲಿಕ್ಕೆ ಅವಕಾಶಗಳಿರುತ್ತೆ. ಹೀಗಾಗಿ ಇವತ್ತು ಒಂದು ನೋಟಿಸ್ ಅನ್ನು ಕೊಡ್ತಾರೆ. ಈ ನೋಟಿಸ್ನ ಅನ್ವಯ ಬಂದು ವಿಚಾರಣೆಗೆ ಹಾಜರಾಗಬಹುದು. ಒಂದು ವೇಳೆ ಜಾಮೀನು ಪಡ್ಕೊಂಡು ಏನಾದ್ರು ವಿಚಾರಣೆಗೆ ಹಾಜರಾಗ್ಲಿಲ್ಲ ಅಂತ ಹೇಳಿದ್ರೆ ಆ ಜಾಮೀನನ್ನ ಕ್ಯಾನ್ಸಲೇಷನ್ಗೆ ಇವರು ನ್ಯಾಯಾಲಯಕ್ಕೆ ಬರೀಬೇಕಾಗುತ್ತೆ. ನ್ಯಾಯಾಲಯದಲ್ಲಿ ಅದು ಕ್ಯಾನ್ಸಲ್ ಆದ ಬಳಿಕ ಅದನ್ನ ವಶಕ್ಕೆ ಪಡೆದು ಬಂಧನ ಮಾಡಿ ವಿಚಾರಣೆಯನ್ನ ಮಾಡಬೇಕಾಗುತ್ತೆ. ಆದ್ರೆ ಇಲ್ಲಿ ಹಾಕಿರುವಂತಹ ಪ್ರಕರಣಗಳನ್ನ ನಾವು ಗಮನಿಸ್ತಾ ಹೋದ್ರೆ ಈ ಪ್ರಕರಣದಲ್ಲಿ ಅಂತ ಬಹುದೊಡ್ಡ ಶಿಕ್ಷೆ ಆಗುವಂತದ್ದು ಯಾವ್ದು ಕೂಡ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಏನು ನಿರ್ಲಕ್ಷ್ಯವಾಗಿ ವೆಹಿಕಲ್ ಓಡಿಸುವಂತದ್ದು ಇಲ್ಲ, ಆತನ ವೆಹಿಕಲ್ ಓಡಿಸೋದ್ರಿಂದ ಯಾರಿಗಾದ್ರೂ ಪ್ರಾಣಹಾನಿ ಆಗುವಂತ ಸಮಸ್ಯೆಗಳು ಸಂದರ್ಭಗಳು ಉಂಟಾಗ್ಬೋದು ಅಂತೇಳಿ. ಹೀಗಾಗಿ ಅದಕ್ಕೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 1,500 ಇಂದ 2,000 ಫೈನ್ ಇರ್ಬೋದು, 2 ರಿಂದ 5,000 ಫೈನ್ ಇರ್ಬೋದು, ಇಷ್ಟು ಇರುವಂತದ್ದು. ಇದ್ರ ಜೊತೆಗೆ ಸಂಚಾರಿ ಪೊಲೀಸರಿಗೆ ಅವಕಾಶಗಳಿರುವಂತದ್ದು. ಈತನಿಗೆ RTO ಅಧಿಕಾರಿಗಳಿಗೆ ಇವರು ಪತ್ರವನ್ನ ಬರೀಬಹುದು, ಈತನ ಏನು ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ಬೋದು. ಯಾಕಂದ್ರೆ ಪದೇ ಇಂತಹ ಇನ್ಸಿಡೆಂಟ್ ಗಳು ಏನಾದ್ರು ಭಾಗಿಯಾಗಿದ್ದು ಬೆಳಕಿಗೆ ಬಂದಿದೆ ಅದಲ್ಲಿ ಇವ್ರನ್ನ ಲೈಸೆನ್ಸ್ ಕ್ಯಾನ್ಸಲ್ ಬರ್ಲಿಕ್ಕೆ ಕೂಡ ಅವಕಾಶಗಳಿರುತ್ತೆ. ಇದೆಲ್ಲದಕ್ಕಿಂತ ತಪ್ಪಿಸ್ಕೊಳ್ಳಿಕ್ಕೆ ಆತ ಈಗಾಗಲೇ ನ್ಯಾಯಾಲಯಕ್ಕೆ ಹೋಗಿ ಜಾಮೀನನ್ನ ಪಡ್ಕೊಂಡಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.